ಆತ್ಮೀಯ ವೀಕ್ಷಕ ಬಂಧುಗಳೇ, ಉಡುಪಿ ಬೆಳ್ಮಣ್ ಕ್ಷೇತ್ರದ ಸನಿಹದಲ್ಲೇ ಇರುವ ಕಾಂತಾವರದ ಕಾಂತೇಶ್ವರನ ಸನ್ನಿಧಾನಕ್ಕೆ ಇಂದು ನಮ್ಮ ಯಾತ್ರೆ. ಸುಮಾರು 1200 ವರ್ಷಗಳ ಪೂರ್ವದಲ್ಲಿ ಅಂಬರೀಷ ಮುನಿಗೆ ಒಲಿದ ಕಾಂತೇಶ್ವರನ ಈ ದೇವಾಲಯ ಜಗತ್ತಿನ ಅದ್ಭುತಗಳಲ್ಲಿ ಒಂದು ಎಂದರೆ ಖಂಡಿತ ತಪ್ಪಾಗಲಾರದು. ಹಸಿರು ಕಾನನದ ನಡುವೆ ಅಂಬರೀಷ ಬೆಟ್ಟದ ಸಮ್ಮುಖದಲ್ಲೇ ಇರುವ ಈ ಬೃಹತ್ ಪ್ರಾಚೀನ ಶಿವಮಂದಿರವು ನೋಡುಗರ ಕಣ್ಮನ ಸೆಳೆಯುತ್ತದೆ. ಈ ಸನ್ನಿಧಾನದ ಪ್ರಮುಖ ಆಕರ್ಷಣೆ ಎಂದರೆ ಪ್ರತಿನಿತ್ಯ ತ್ರಿಕಾಲ ಪೂಜೆ ಸ್ವೀಕರಿಸುತ್ತಿರುವ ಕಾಂತೇಶ್ವರನ ಅಪೂರ್ವ ಶಿವಲಿಂಗ. ಸೋಜಿಗವೆಂದರೆ ವಿಸ್ತಾರವಾದ ಶಿಲಾಮಯ ಗರ್ಭಗೃಹದಲ್ಲಿ ಸನ್ನಿಹಿತನಾಗಿರುವ ಸುಮಾರು 6 ಅಡಿ ಎತ್ತರದ ಶಿವಲಿಂಗವು ಪ್ರತಿದಿನ 3 ಬಣ್ಣಗಳಲ್ಲಿ ಭಕ್ತರಿಗೆ ದರ್ಶನವನ್ನು ಕರುಣಿಸುತ್ತಿದೆ. ಮುಂಜಾನೆ ಬೆಳ್ಳಿಯ ಲೋಹದ ರೂಪದಲ್ಲಿ ಕಂಗೊಳಿಸುವ ಈ ಶಿವಲಿಂಗವು ಮಧ್ಯಾಹ್ನವಾಗುತ್ತಿದ್ದಂತೆ ತಾಮ್ರದ ಲೋಹದಂತೆ ಮಿನುಗುತ್ತದೆ. ಸೂರ್ಯಾಸ್ತವಾಗುತ್ತಿದ್ದಂತೆ ಶಿವಲಿಂಗವು ಚಿನ್ನದ ಬಣ್ಣಕ್ಕೆ ಬದಲಾಗುತ್ತದೆ. ಈ ತೆರನಾದ ಶಿವಲಿಂಗವು ಅನ್ಯತ್ರ ಅಲಭ್ಯ. ಅಂತೆ ಶಿವಲಿಂಗದ ಮುಂಭಾಗದಲ್ಲೇ ಸುಂದರವಾದ ನಂದಿಯ ಶಿಲಾಪ್ರತಿಮೆ ಇದೆ. ಆಶ್ಚರ್ಯವೆಂದರೆ ಈ ನಂದಿಯ ಪ್ರತಿಮೆಯು ವರ್ಷದಿಂದ ವರ್ಷಕ್ಕೆ ಹಿಗ್ಗುತ್ತಿದೆ, ಬೆಳೆಯುತ್ತಿದೆ. ಈ ಕ್ಷೇತ್ರದ ಇತಿಹಾಸಕ್ಕೆ ಇನ್ನೊಂದು ಗರಿಮೆ ಎಂದರೆ 8 ಶತಮಾನಗಳ ಪೂರ್ವದಲ್ಲಿ ಒಮ್ಮೆ ಆಚಾರ್ಯ ಮಧ್ವರು ಈ ಕ್ಷೇತ್ರದ ಜಗಲಿಯಲ್ಲಿ ಪ್ರವಚನ ನೀಡುತ್ತಿದ್ದ ಸಂದರ್ಭದಲ್ಲಿ ಜಟ್ಟಿಗಳಿಬ್ಬರು ಜನ ಸಮೂಹದ ನಡುವೆ ಆಚಾರ್ಯರನ್ನು ಟೀಕಿಸಿ ಆಚಾರ್ಯರಿಗೆ ಕಿರುಕುಳ ನೀಡಲು ಬಂದರು. ಆ ಸಂದರ್ಭದಲ್ಲಿ ಆಚಾರ್ಯರು ಇಬ್ಬರೂ ಜಟ್ಟಿಗಳನ್ನು ತಮ್ಮ ಬೆರಳಿನಿಂದ ಎತ್ತಿ ದೂರ ಎಸೆದರು. ಈ ಘಟನೆಯ ವಿಚಾರವು ಶ್ರೀನಾರಾಯಣ ಪಂಡಿತಾಚಾರ್ಯರ ಸುಮಧ್ವ ವಿಜಯದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆತ್ಮೀಯರೇ, ಅದ್ಭುತ, ಐತಿಹಾಸಿಕ, ಆಶ್ಚರ್ಯಕರ ಉದ್ಗಾರವನ್ನು ಹೊಮ್ಮಿಸುವ ಈ ಮಂದಿರದ ಸೊಬಗು, ತಾಂತ್ರಿಕತೆ, ಮಹಿಮೆ ಊಹೆಗೂ ನಿಲುಕದ್ದು. ಬನ್ನಿ, ರುದ್ರದೇವರ ರಮಣೀಯ ತಾಣ ದರ್ಶಿಸೋಣ. ಸನ್ನಿಧಾನದ ಅಂದ ಆನಂದವನ್ನು ಶ್ರದ್ಧಾಭಕ್ತಿಯಲ್ಲಿ ಮನತುಂಬಿ ಸವಿದು ತ್ರಿನೇತ್ರನ ವಿಶೇಷ ಕೃಪೆಗೆ ಪಾತ್ರರಾಗೋಣ. ಅಂತೆ ಸನಾತನ ಪರಂಪರೆಯ ಜಾಗೃತಿಗಾಗಿ ನಿರಂತರವಾಗಿ ಮೂಡಿಬರುತ್ತಿರುವ ಆಚಾರ್ಯಾಸ್ ಬರಹದ ಯೂಟ್ಯೂಬ್ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಮರೆಯಬೇಡಿ. ಪ್ರೀತೋಸ್ತು ಕೃಷ್ಣ ಪ್ರಭು.